ಆಕ್ಚುಲಿ ಯಾಕೆ ನಾವು ತುಂಬಾ ವೆಯ್ಟ್ ಮಾಡ್ತಿದ್ವಿ ಅಂದ್ರೆ, ಎಂತ ಒಂದು ಮ್ಯಾಸಿವ್ ಆಪರ್ಚುನಿಟಿ ಅಂದ್ರೆ ನಮಗೆಲ್ಲ ಅಂತ ಲೆಜೆಂಡ್ರಿ ಆಕ್ಟರ್ಸ್, ಅತುಲ್ ಸರ್, ನಮ್ಮ ರಮೇಶ್ ಇಂದ್ರ ಸರ್, ವಿನೋದ್ ಅಣ್ಣ, ಇವರೆಲ್ಲ ಪರ್ಸ್ನಲ್ ಆಗಿ ನಮಗೆ ಅಷ್ಟು ಟ್ರೈನ್ ಮಾಡಿ 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 ನಮ್ಮ ಕಣ್ಮುಂದೆ ನಟಿಸ್ತಾ ಇದ್ದಾಗ ನಾವೆಲ್ಲ ಇದನ್ನೆಲ್ಲ ತುಂಬಾ ಕನಸು ಕಟ್ಟಿದ್ವಲ್ಲ, ಇವ್ರ ಮುಂದೆ ನಟಿಸೋ ಅವಕಾಶ ಸಿಕ್ತಲ್ಲ ಅನ್ನೋ ಒಂದು ದೊಡ್ಡ ಆಪರ್ಚುನಿಟಿ ಅದು. ಜೊತೆಗೆ ನನ್ನ ರೋಲ್ ಸಿಂಗ್ಲಿ ಅನ್ನೋ ಒಂದು ರೋಲು. ನಾನು ಜಾಸ್ತಿ ಈಗೇನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಚೈತನ್ಯ ಸರಿಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಇಂಥ ಒಂದು ಪಿವೋಟಲ್ ರೋಲು, ತುಂಬಾ ಇಂಪಾರ್ಟೆಂಟ್ ಆಗಿರೋಲು. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋಗೆ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ನಾನು ಆಕ್ಟಿಂಗ್ ಅಂದ್ರೆ ಕಲ್ತಿದ್ದೆ, ಮಾಡ್ತೀನಿ. ಆದ್ರೆ ಎಲ್ಲೋ ಕೆಲವು ಫೈಟ್ ಇದೆಲ್ಲ ತುಂಬಾ ನ್ಯಾಚುರಲ್ ಆಗಿ ಫೈಟ್ ಅನ್ನ ನಮ್ಮ ಯೋಗ ಮಾಸ್ಟರ್ ಆಗ್ಲಿ, ನಮ್ಮ ವಿನೋದಣ್ಣ ಆಗ್ಲಿ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಅವ್ರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಒಂದೊಂದು ಶಾರ್ಟ್ ಅಲ್ಲೂ ಅದು ಹಿಂಗ್ ಜಂಪ್ ಮಾಡು, ಹಿಂಗ್ ಜಂಪ್ ಮಾಡು. ನಾನು ಅಯ್ಯೋ ಅಣ್ಣ, ಅವ್ರಕ್ಕಿಂತ ನನ್ನನ್ನ ಪರ್ಸ್ನಲ್ ಆಗಿ ಅಷ್ಟು ತಗೊಂಡಿದಾರಲ್ಲ ಅಂತ. ಸೊ ನಾನು ಡಬ್ಬಿಂಗ್ ಫೈಲ್ ನೋಡಿದಾಗ ಎಂತ ಒಂದು ಇಂಥ ಬಿಗ್ ಸ್ಕೇಲ್ ಸಿನಿಮಾಗೆ ನಾನು ಜೊತೆ ಆಗಿದ್ದೀನಲ್ಲ, ಅದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ ಅಂತ. ಸೊ ಎಲ್ಲ ಮೇಡಮ್ಗೆ, ಶ್ರೇಯಸ್ ಅವರಿಗೆ, ಚೈತನ್ಯ ಅವರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಬೇಕು, ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ನಾನು ಡೆಬ್ಯೂ ಮಾಡಿದ್ದೀನಿ. ಸೊ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿ ಚೈತನ್ಯ ಸರ್, ಬಿಕಾಸ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಇಷ್ಟು ನನ್ನ ರೋಲ್ ಇತ್ತಿಲ್ಲ, ಬೇಕು ಅಂತ ಚೈತನ್ಯ ಸರ್ ಸ್ವಲ್ಪ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಮೇಡಮ್ ಕೂಡ, ಈವನ್ ಮದರ್ ಇಂಡಿಯಾ ಪ್ರೊಡ್ಯೂಸರ್ ಮೇಡಮ್. ಯಾಕೆ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಟು ಬಿ ಆನೆಸ್ಟ್. ಆಗ ಅಮ್ಮ ಇಲ್ಲ ನೀನು ಮಾಡಲೇಬೇಕು, ಈ ಸಿನಿಮಾ ಚೆನ್ನಾಗಿದೆ, ನಿನ್ನ ರೋಲ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು. ಇನ್ ಕೇಸ್ ಅವತ್ತು ನಾನು ಅವತ್ತು ರಿಜೆಕ್ಟ್ ಮಾಡಿದರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಆಗಿರೋದು ಮೋಸ್ಟ್ಲಿ. ಸೊ ಅವತ್ತು ನಾನು ಒಪ್ಕೊಂಡು ಇಂಥ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಸೊ ತುಂಬ ಖುಷಿ ಇದೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಈ ಬಲರಾಮದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಮೇಡಮ್ ಆ್ಯಂಡ್ ಡೈರೆಕ್ಟರ್ ಸರ್ ಚೈತನ್ಯ ಸರ್ ಆ್ಯಂಡ್ ಜೊತೆಗೆ ನಮ್ಮ ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಗೆ ತುಂಬ ಸಖತ್ ಕಂಫರ್ಟ್ ಕ್ರಿಯೇಟ್ ಮಾಡಿಕೊಟ್ರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಶ್ರೇಯಸ್ ಸರ್. ಹಾಗೆ ತುಂಬ ಹಲವಾರು ಕಲಾವಿದರು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ವಿನಯ್ ಗೌಡ ಅವರಾಗಿರ್ಬೋದು, ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಅತುಲ್ ಕುಲಕರ್ಣಿ ಸರ್ ಆಗಿರ್ಬೋದು. ಸೊ ಅವರನ್ನೆಲ್ಲ ತುಂಬ ಅವಾಗೆಲ್ಲ ಆ ದಿನಗಳಲ್ಲಿ ನೋಡಿದ್ವಿ, ರೀಸೆಂಟ್ ಡೇಸ್ ಅಲ್ಲೇ ನೋಡಿದ್ದು. ಅವ್ರ ಜೊತೆ ನಾವು ಕೆಲಸ ಮಾಡೋದು ಒಂಥರ ಸುವರ್ಣ ಅವಕಾಶ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಅಂದ್ರೆ ತುಂಬಾ ಖುಷಿ ಆಯ್ತು. ಇನ್ನೇನು ಹೇಳೋದಕ್ಕೆ ಆಮೇಲೆ ಎಲ್ರಿಗೂ ಸ್ವೀಟ್ ಹಂಚಿ ಹೋಗಿ ಪ್ಲೀಸ್. ಖಂಡಿತ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈ ಸಿನಿಮಾದಲ್ಲಿ ನಮ್ಮ ಚೈತನ್ಯ ಸರ್ ಪ್ರತಿಯೊಂದು ಪಾತ್ರನು ಆ ಪಾತ್ರಕ್ಕೆ ಏನ್ ಬೇಕು ಅನ್ನೋದು ಅವ್ರಿಗೆ ಅವರು ಸ್ಕ್ರಿಪ್ಟ್ ನ ಏನ್ ಬರ್ದಿದ್ರಲ್ಲ ಆ ಟೈಮಲ್ಲಿ ಡಿಸೈಡ್ ಆಗಿದ್ರು ಅನ್ಸುತ್ತೆ. ಸೊ ಈ ಪಾತ್ರ ಇದು ಹೀಗೆ ಬರಬೇಕು, ಈ ಪಾತ್ರನ ಹಿಂಗೆ ನಾನು ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಆದಂತ ವೇಣು ಸರ್ ಅವರ ಸಪೋರ್ಟ್ ಇಂದ ತುಂಬಾ ಅಚ್ಚುಕಟ್ಟಾಗಿ ಆ ದಿನಗಳು ಈಗ ಬಲರಾಮನ ದಿನಗಳನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಇನ್ಸ್ಟ್ರಕ್ಷನ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರಾಗಿ ಎಲ್ರಿಗೂ ಥ್ಯಾಂಕ್ ಯು. ಸ್ಪೀಚ್ ಒಂದು ಚೂರು ಕಮ್ಮಿ ಮಾಡಿ ದಯವಿಟ್ಟು. ಎಸ್ ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಎಸ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಈ ಪ್ರಾಜೆಕ್ಟ್ ಹೀಗೆ, ಆ ಪ್ರಾಜೆಕ್ಟ್ ಹೀಗೆ ಅಂತ. ಇನ್ನೇನು ಕಣ್ಮುಂದೆ 30mm ಸ್ಕ್ರೀನಲ್ಲಿ ಬರ್ತಾ ಇದ್ದೀವಿ, ದಯವಿಟ್ಟು ನೋಡಿ ಹರಿಸಿ. ಥ್ಯಾಂಕ್ ಯು ಶ್ರೇಯಸ್ ಸರ್, ಥ್ಯಾಂಕ್ ಯು ಪದ್ದಮ್ಮ. 35mm ಪ್ಲಸ್ ಆಯ್ತು ಒಂದು 70mm ಅಪ್ಡೇಟ್ ಆಗೋಗುತ್ತೆ. ನೀವು 30mm ಹಾಕಿ ಮಾತಾಡ್ತಿದ್ದೀರಾ. ಓಕೆ. ಸೊ ವಿನೋದಣ್ಣ, ಥ್ಯಾಂಕ್ ಯು ವೆರಿ ಮಚ್.
ಚೈತನ್ಯ ಸರ್, ಎಲ್ಲರೂ ಥ್ಯಾಂಕ್ಸ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನು ಮುಂದೆ ಬರ್ತಾ ಇದೀವಿ. ದಯವಿಟ್ಟು ಎಲ್ಲ ಆರೈಸಿ. ಥ್ಯಾಂಕ್ ಯು. ಒನ್ ಮೋರ್ ಥಿಂಗ್ ಹೇಳೋದ್ ಮರ್ತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ನಾವು ಇಷ್ಟು ಜನ ನಾವೇನ್ ಆರ್ಟಿಸ್ಟ್ಗಳಿದೀವಿ, ಅದ್ರ ಜೊತೆಗೆ ಪ್ರತಿಯೊಬ್ರು ಕರ್ಕೊಂಡ್ಬಂದು ಆನ್ ಟೈಮ್ ಎಲ್ರಿಗೂ ವಿತ್ ಕಾಸ್ಟ್ಯೂಮ್ ರೆಡಿ ಮಾಡಿ 8 ಸೆಟ್ ರೆಡಿ ಮಾಡಿ ನಿಲ್ಲಿಸ್ತಿದ್ರು. ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಹಾಗೆ ನಮ್ಮ ಯೋಗ ಮಾಸ್ಟ್ರು, ಅವರು ಕೂಡ ಅವರು ನೆನ್ಸ್ಕೋಬೇಕು ಈ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗ ಮಾಸ್ಟ್ರೆ. ಯಾರಿಗೂ ಏನು ಏಟಾಗದೆ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಬಾರ್ದು ಅಂತ ಹೇಳಿದ್ದಾರೆ, ಆದ್ರೂ ಗೆಟ್ ಅಪ್ ಆಕ್ಚುಲಿ ಚೆನ್ನಾಗಿದೆ. ಮ್ಯಾಮ್, ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ನಿಶಾ ಮ್ಯಾಮ್, ನೀವು ಒಂದು ಚಾನ್ಸ್ ಕೊಟ್ರಿ. ಡೈರೆಕ್ಟರ್ ಸರ್ನ ಮೀಟ್ ಆದೆ. ಆನೆಸ್ಟ್ ಆಗಿ ಇದೊಂದು ಮಾತು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ, ಇಂಥ ಪ್ರೊಡ್ಯೂಸರ್ ಸಿಗ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ, ಹಳ್ಳಿಯಿಂದ ಬಂದವರು ಅಂತ. ನಾನು ಒಬ್ಬ ರೈತನಾಗಿ ಮಾತು ಹೇಳ್ತೀನಿ, ಒಂದು ಹೆಣ್ಣು ಈ ಲೆವೆಲ್ ಎಲ್ರಿಗೂ ಒಂದು ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಇಲ್ಲ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಆ ತಾಕತ್ತೇ ಬೇರೆ. ಮದರ್ ಇಂಡಿಯಾ ಅಂತ ಡೇ 1 ಕರೆದೆ, ಸೀರಿಯಸ್ ಆಗು ಈಗ್ಲೂ ನಿಮ್ ಮದರ್ ಇಂಡಿಯಾನೇ. ಏನೇ ಬರ್ಲಿ ಏನೇ ಹೋಗ್ಲಿ, ನಾವೆಲ್ಲ ಒಂದು ಟೀಮ್, ಒಂದು ಸಿನಿಮಾ ಅಂತ ಮುಂದೆ ಹೋಗ್ತಾ ಇದೀವಿ. ಈ ಗೆಲುವು ಸದಾ ನಿಮ್ ಹಿಂದೆ ಸದಾ ಬರುತ್ತೆ. ಅಂಡ್ ನಮ್ ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಆನೆಸ್ಟ್ಲಿ ಅವ್ರು ಯಾವತ್ತು ಆ 2 ಕೊಂಬಿರೋ ಡೈರೆಕ್ಟರ್ ತರ ನೋಡ್ಲೇ ಇಲ್ಲ. ಹಿ ವಾಸ್ ಸೋ ಫ್ರೀಡಮ್. ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರಿಬ್ರೇ ಸಾಕ್ಷಿ ಅದಕ್ಕೆ. ಇವ್ರು ಮಲಗೆದ್ದು ಬರ್ಲಿ ಏನೇ ಮಾಡ್ಲಿ ಸಾರು ಅಕ್ಸೆಪ್ಟ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಸರ್ ಅಷ್ಟು ನಮ್ಗೆ ಫ್ರೀಡಮ್ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಒಳಗಡೆ ಇರೋಂತ ನಟನೆನ ಆಚೆ ತಂದು ಹಾಕಿದೀರಾ ಸರ್. ಹ್ಯಾಟ್ಸ್ ಆಫ್ ನಿಮ್ಗೆ. ಎಲ್ಲ ನಮ್ ಕೊಲೀಗ್ಸ್, ಕೋ ಸ್ಟಾರ್ಸ್ ಅಷ್ಟು ಚೆನ್ನಾಗಿ ನಮ್ ಜೊತೆ ಆಕ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಂಡ್ ಮೈ ಬ್ರದರ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು ಸರ್. ನಮ್ಮ ನಟನೆನ ತಿದ್ದು ನಾವೊಂದು ಅಳಬೇಕು ಅಂದಾಗ್ಲೂ ಇದೇ ರೀತಿ ಅಳಬೇಕು ಅಂತ ಹೇಳ್ಕೊಟ್ಟು ಒಂದು ಗುರು ಸ್ಥಾನದಲ್ಲಿ ನಮ್ಮನ್ನೆಲ್ಲ ಸಪೋರ್ಟಿವ್ ಆಗಿ ಪುಷ್ ಮಾಡಿದೀರಾ. ವಿ ಲವ್ ಟು ಬಿ ಆಲ್ವೇಸ್ ಬಿಹೈಂಡ್ ಯು ಸರ್, ನಾಟ್ ಓವರ್ಟೇಕಿಂಗ್ ಎನಿವನ್ ಇನ್ ಲೈಫ್. ಇದು ಒಂದು ಮಾತು ಏನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದೀನಿ ಅಂದ್ರೆ, ಏನಾದ್ರೂ ಯಾರಾದ್ರೂ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಲ್ತು ನಾವು ಅವ್ರ ಹಿಂದೆನೇ ಜರ್ನಿ ಮಾಡಬೇಕು ಅನ್ನೋದು ನಾನು ಕಲ್ತಿರೋ ವಿದ್ಯೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅದ ಯಂಗೆಸ್ಟ್ ಪ್ರೊಡ್ಯೂಸರ್ ಅಂದ್ರೆ ತಪ್ಪಾಗಲ್ಲ. ಶ್ರೇ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಿಮ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಪಠಾನ್ ಕಡೆಯಿಂದ ಹಾಗೂ ನಮ್ಮಿಬ್ರು ತರ್ಲೆ ಕಡೆಯಿಂದ. ಗಾಡ್ ಕಿಸ್ ಯು ಸರ್. ಇದೆ ನಾನು ಲಾಸ್ಟ್ ಆಬ್ಸೆಂಟ್ ಆಗಿದ್ದೆ. ಈ ಕತೆ ನಿಮ್ಗೆ ಹೀರೋಯಿನ್ ಇವ್ರು ಏನೋ ಬ್ಯಾಲೆನ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ನೆಕ್ಸ್ಟ್ ಇವೆಂಟ್ ಅಲ್ಲಿ ನಾನು ಅದ್ ನಿಜ ಹೇಳ್ತೀನಿ. ಕೆಲವು ನಿರ್ದೇಶಕರ ಕೈಗೆ ಕೊಟ್ರೆ ಅದೊಂದು ಮಾಸ್ ಸಿನಿಮಾ ಆಗತ್ತೆ, ಮಾಸ್ ಎಂಟರ್ಟೈನರ್ ಸಿನಿಮಾ ಆಗೋದು, ಅದು ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಸರ್ ತರದವ್ರ ಕೈ ಕೊಟ್ರೆ ಅದೊಂದು ಕಲ್ಟ್ ಸಿನಿಮಾ ಆಗತ್ತೆ. ಅದಕ್ಕೆ ಸಾಕ್ಷಿ ಆ ದಿನಗಳು ಆಲ್ರೆಡಿ. ಇನ್ನೊಂದು ಮತ್ತೊಮ್ಮೆ ಅದು ಪ್ರೂವ್ ಆಗ್ಲಿಕ್ಕಿದೆ. ಈ ಸಲ ಕಪ್ ನಮ್ದೆ ಅನ್ನೋ ತರ RCB 2ನೇ ಸರಿ ಕಪ್ ಗೆಲ್ಲುವ ತರ ಬಹುಶಃ ಈ ಸಲ ಮತ್ತೆ ಅವರು ಕಪ್ ಹೊಡಿತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಜೊತೆಗೆ ಟೈಟಲ್ ಬಲರಾಮನ ದಿನಗಳು, ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕನ್ನಡದಲ್ಲಿ ಈಗ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂದ್ರೆ ವಿನೋದ್ ಸರ್ ಇಲ್ಲಿದ್ದಾರೆ, ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರು ಮೋಲ್ಡ್ ಆದಂಗೆ ಕಾಣಿಸ್ತಾ ಇದೆ ನನಗೆ. ನಾನು ಚಿಕ್ಕ ಪುಟ್ಟ ಬಿಟ್ಗಳು ನೋಡಿದ್ದೀನಿ, ಸರ್ ತೋರಿಸಿದ್ದಾರೆ. ತುಂಬಾ ಪಾತ್ರದಲ್ಲಿ ತನ್ಮಯರಾಗಿ ವಿಲೀನ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಇನ್ನೊಂದು ದೊಡ್ಡ ಮಜಲು ಶುರು ಆಗ್ಬೋದು ಸರ್ ಕರಿಯರ್ ಅಲ್ಲಿ. ಅದಾಗ್ಲಿ ಅಂತ ಹಾರೈಸ್ತೀನಿ. ಕನ್ನಡ ಇಂಡಸ್ಟ್ರಿ ಕೂಡ ಅದಾಗ್ಬೇಕು. ಒಳ್ಳೇದಾಗ್ಲಿ. ನಾನ್ ಬರೆದ ಹಾಡುಗಳು ನಾನಿನ್ನೂ ನೋಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್. ಎಸ್, ಪ್ರಮೋದ್ ಮರವಂತ್ ಅವರೇ. ಎಲ್ಲಿಗೂ ನಮಸ್ಕಾರ. ಸೊ ಹಲವಾರು ವರ್ಷಗಳಿಂದ ಚೈತನ್ಯ ಸರ್ಗಳ ಸಿನಿಮಾಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟಂತ ಒಬ್ಬ ನಿರ್ದೇಶಕ. ಸೊ ಚೈತನ್ಯ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಒಂದು ನಾನ್ ಫಿಲ್ಮಿ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದು 2 to 3 hours ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಬೇಸಿಕಲಿ ಲಿರಿಕ್ಸಿಸ್ಟ್ ಆಗಿರ್ಬೋದು ಅಥವಾ ಕಂಪೋಸರ್ಸ್ ಏನೇ ಮಾಡಿದ್ರು ಕೂಡ ಅದನ್ನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ನಾವು ಒಂದು 5 ಲೈನ್ ಕೊಟ್ರೆ ಅದ್ರಲ್ಲಿ ಒಂದು 2-3 ಲೈನ್ ಸುಮಾರಾಗಿದ್ದು, ಒಂದು 3 ಲೈನ್ ತುಂಬಾ ಚೆನ್ನಾಗಿದ್ರೆ ಆ 3 ಲೈನ್ ಅಲ್ಲಿ ಅಥವಾ 1 ಲೈನ್ ಚೆನ್ನಾಗಿ
ಅದೇನ್ ಪಿಕ್ ಮಾಡ್ತಾರಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಅದು ನಾವೇ ಬರ್ದಿದ್ದು ನಮ್ಮ ಹೆಸರಲ್ಲೇ ಇದ್ರು ಕೂಡ ಅದನ್ನ ಸೆಲೆಕ್ಟ್ ಮಾಡೋ ಪ್ರೊಸೆಸ್ ಇದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಚೈತನ್ಯ ಸರ್ ಜೊತೆ ನಾವು ವರ್ಕ್ ಮಾಡಿದಾಗಲೇ ಅವರ ಪಲ್ಸ್ ಆಗಿರ್ಬೋದು, ಅವ್ರು ನಮಗೆ ಪಾಸ್ ಮಾಡುವಂತ ವೈಬ್ ಆಗಿರ್ಬೋದು, ಮತ್ತೆ ಅವ್ರು ಕೊಡುವಂತ ಇನ್ಪುಟ್ಸ್ ಗಳು ತುಂಬಾನೇ ವರ್ಕ್ ಆಗಿತ್ತು. So ಹಾಗಾಗಿ ಬಲರಾಮನ ದಿನಗಳು ಅನೌನ್ಸ್ ಆದಾಗ ನಾನು ತುಂಬಾ ನಿರೀಕ್ಷೆಯಲ್ಲಿದ್ದೆ, ಅಂದ್ರೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ನಿರೀಕ್ಷೆಗೆ ಮತ್ತು ಆಸೆಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಸಂತೋಷ್ ನಾರಾಯಣ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ದಿಗ್ಗಜ ರೈಟರ್ಸ್ ಬಂದಿದ್ದಾರೆ, ಕವಿ ಸರ್ ಆಗಿರ್ಬೋದು, ಜಯಂತ್ ಸರ್, ನಾಗೇಂದ್ರ ಪ್ರಸಾದ್ ಸರ್. ಸೊ ಅದ್ರ ಜೊತೆಗೆ ಈಗಿನ ಜನರೇಷನ್ ನಾನು ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಪದ್ಮಾವತಿ ಮೇಡಮ್ಗೆ, ನನ್ನ ತಾಯಿ ಹೆಸರು ಕೂಡ ಪದ್ಮಾವತಿ, ಹಾಗಾಗಿ ನನಗೊಂದು ಆತ್ಮೀಯತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತನ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮರುವಂತೆ ಅವರೇ. ನಾಗಾರ್ಜುನ್ ಶರ್ಮಾ. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಆಮೇಲೆ ಬಲರಾಮನ ದಿನಗಳು, ಇದ್ರ ನಡುವೆ ಎಷ್ಟೋ ದಿನಗಳನ್ನ ನಾನು ಪಾಸ್ ಮಾಡಿದ್ದೀನಿ ಸರ್. ಅಂಡ್ ಆ ದಿನಗಳು ರಿಲೀಸ್ ಆದಾಗ ಇನ್ನು ಚಿಕ್ಕ ಹುಡುಗರು ಅನ್ಸುತ್ತೆ ನಾನು ಪ್ರಮೋದ್ ಎಲ್ಲ. ಇವತ್ತು ಬಲರಾಮನ ದಿನಗಳಿಗೆ ನಮ್ಮನ್ನ ನೀವು ಜೊತೆಗೆ ಈಗಲೂ ಚಿಕ್ಕ ಹುಡುಗರೇ ಒಂದ್ ಸ್ವಲ್ಪ ಏಜ್. ಸೊ ನಮ್ಮನ್ನ ನಿಮ್ಮ ಒಂದು ಡ್ರೀಮ್ ಅಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಜೊತೆಗೆ ಸರ್ ಹೇಳ್ದಂಗೆ ರೌಡಿಸಮ್ ಫಿಲಮ್, ಇಟ್ ಕ್ಯಾನ್ ಬಿ ಮಾಸ್, ರಗಡ್, ಎವ್ರಿಥಿಂಗ್, ಬಟ್ ಇಟ್ ಶುಡ್ ಆಲ್ಸೋ ಬಿ ನೋವಲಿಸ್ಟಿಕ್ ಅಪ್ರೋಚ್ ಅಂತ ಒಂದು ಹೇಳ್ತಾರೆ. ಆ ಒಂದು ಮೋಷನ್ ಇನ್ ಪೊಯಟ್ರಿ ಅಂತ ನಾವು ಹೇಳ್ತೀವಲ್ಲ. ಸೊ ಐ ಥಿಂಕ್ KM ಚೈತನ್ಯ ಸರ್ ಇಸ್ ಆಲ್ವೇಸ್, ಹಿ ಟ್ರೈಸ್ ಟು ಡೂ ದಟ್ ಅಂಡ್ ಹಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ದಟ್ ಇನ್ ವೆರಿ ಪರ್ಫೆಕ್ಟ್ ಮ್ಯಾನರ್. ನನಗದು ತುಂಬಾ ಇಷ್ಟ. ಯಾಕಂದ್ರೆ ಬ್ಲಡ್ ಇರೋ ಕಡೆ ಪದ್ಯ ಇರಬೇಕು, ಆ ಬ್ಲಡ್ ಪದ್ಯ ಎರಡನ್ನೂ ನೀವು ಈಕ್ವಲ್ ಆಗಿ ಬರೀತೀರಾ ಸರ್. ದಟ್ಸ್ ವಾಟ್ ಐ ಲೈಕ್. ಸೊ ನನಗದು ತುಂಬಾ ಇಷ್ಟ. ಅದರ ಜೊತೆಗೆ ನನಗೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ, ಒಂದು ಸ್ಟೋರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂದಾಗ ಅದರಲ್ಲಿ ತುಂಬಾ ಲೇಯರ್ಸ್ ಜಾಸ್ತಿ ಇರುತ್ತೆ. ಆಸ್ ಅ ರೈಟರ್ ಯೋಚನೆ ಮಾಡೋದಾದ್ರೆ ನಾನು ಅದನ್ನ ಈ ಸಿನಿಮಾ ನೋಡಕ್ಕೆ ನಾನು ಕಾಯ್ತಾ ಇದ್ದೇನೆ. ಅಂಡ್ ಅಬ್ಸಲ್ಯೂಟ್ಲಿ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ಮೊದಲನೇ ಶೋಗೆ ವೆಯ್ಟ್ ಮಾಡ್ತೇನೆ, ಅಂಡ್ ಆಡಿಯನ್ಸ್ ಕೂಡ ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಸರ್, ಫಸ್ಟ್ ಟೈಮ್ ಐ ಆಮ್ ರೈಟಿಂಗ್ ಫಾರ್ ಯು. ಮಾದೇವನ ನೋಡಿ ನಾನು ತುಂಬಾ ಖುಷಿ ಆಗಿತ್ತು. ಅಂಡ್ ಇದರಲ್ಲೂ ನಾನು ಬಲರಾಮನಾಗಿ ನಿಮ್ಮನ್ನ ನೋಡಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ ಸರ್. ಸಾಂಗ್ ಅಲ್ಲಿ ನಾನು ನೋಡ್ದಂಗೆ ಕವಿರಾಜ್ ಸರ್ ಹೇಳ್ದಂಗೆ ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್ ಹೇಗಿರ್ಬೋದು ಬಲರಾಮನ. ಯಾಕಂದ್ರೆ ನಾವೆಲ್ಲ ಬಲರಾಮನ್ ಕಥೆಗಳು ಒಂದು ಅಲ್ಪ ಸ್ವಲ್ಪ ಕೇಳಿದೀನಿ, ಬಟ್ ಆನ್ ಸ್ಕ್ರೀನ್ ಈಗ ನಾನು ಬಲರಾಮನನ್ನ ನಿಮ್ಮಲ್ಲಿ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಒಂದೇ ಒಂದು ಮಾತು ಆಡ್ ಮಾಡ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ. ಚೈತನ್ಯ ಸರ್ ಈ ಸಂದರ್ಭಕ್ಕೆ ಸ್ವಲ್ಪ ಅದು ಚೆನ್ನಾಗಿರುತ್ತೆ ಅನ್ಸಿಸ್ತು. ಚೈತನ್ಯ ಸರ್ ಒಂಥರ ಏಸ್ತೆ ಸುಮಾರು ಚೂಸ್ತೆ ಮರು ಕರೆಕ್ಟ್ ಅಲ್ಲ? ಏನು ಎದುರುಗಡೆ ತೋರಿಸ್ಕೊಳ್ಳಲ್ಲ, ಬಟ್ ತುಂಬಾ ಒಳಗಡೆ ಇರುತ್ತೆ ವಿಷಯಗಳು. ಒಂದು ಫನ್ನಿ ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತೀನಿ. ತುಂಬಾ ಕಡೆ ಹೇಳಿದೀನಿ. ನಾವು ಸೂರ್ಯಕಾಂತಿ ಸಿನಿಮಾಗೆ ಇಳೆಯರಾಜ ಅವ್ರ ಜೊತೆ ಕೂತ್ಕೊಂಡು ಇಳೆಯರಾಜ ಅವರ ಮ್ಯೂಸಿಕ್ ಅಲ್ಲಿ ಸಾಂಗ್ ಬರೆದ್ವಿ, ಮೌನಿ ನಾನು ನುಡಿಯುವಾಗ ನೀನು. ತುಂಬಾ ದೊಡ್ಡ ಹಿಟ್ ಆಯ್ತು. ಒಂದಿನ ಚೈತನ್ಯ ಸರ್ ನನಗೆ ಮೆಸೇಜ್ ಮಾಡಿದ್ರು, ಅಲ್ಲ ಫೋನೇ ಅಲ್ಲ, ಫೋನ್ ಮಾಡಿದ್ರು. ನನ್ನ ಸಾಂಗನ ನಿಮ್ಮ ಸಾಂಗನ ನನ್ನ ತಾತ ತುಂಬಾ ಇಷ್ಟಪಟ್ರು ಕಣ್ರಿ ಅಂದ್ರು. ಹೌದಾ, ತಾನೇ, ಸರಿ ಥ್ಯಾಂಕ್ ಯು ಸರ್ ಅಂತ ಕಳಿಸ್ಬಿಟ್ಟೆ ನಾನು. ಅದಾಗಿ ಸುಮಾರು ದಿನ ಆದ್ಮೇಲೆ ಎಲ್ಲೋ ಪೇಪರಲ್ಲಿ ನೋಡ್ತೀನಿ, ಚೈತನ್ಯ ಸರ್ ಅವ್ರ ತಾತ ಯಾರು ಗೊತ್ತಾ? ಡಾಕ್ಟರ್ GS ಶಿವರುದ್ರಪ್ಪನವರು. ನನಗೆ ಟರ್ರ್ ಅಂತ ಒಂದು ಸರಿ ಇಲ್ಲೆಲ್ಲ ಗೊತ್ತಲ್ಲ ರೋಮಾಂಚನ, ಏನು ಸಾರ್ ಅಂತ ಫೋನ್ ಮಾಡಿದೆ. ಸರ್ ನಿಮ್ ತಾತ ಯಾರು ಸರ್ ಅಂದೆ. ನಮ್ಮ ತಾತ GS ಶಿವರುದ್ರಪ್ಪ ಅವರು, ಸ್ಕೂಲ್ ಆಗಿಲ್ಲ ಸಾರ್. ಅವರು ಸರ್ ಇಷ್ಟಪಟ್ಟಿದ್ದು ಅವರೇ. ಅವತ್ತು ಹೇಳಿದ್ರೆ ಮತ್ತೇನೋ ಥ್ಯಾಂಕ್ ಯು ಅಂತ ಕಳಿಸಿ ಸುಮ್ಮನೆ ನಾನು ಸುಮ್ಮನೆ ಅಂದೆ. ಸೊ ಆ ಥರ ಅವರು ಎಲ್ಲ ಚುಪಾರಸ್ತು, ಯಾವ್ದನ್ನು ತೋರಿಸ್ಕೊಂಡು ಹಂಗೆ ಓಡಾಡಲ್ಲ, ಬಟ್ ಪ್ರಾಡಕ್ಟ್ ಸೂಪರ್ ಆಗಿರುತ್ತೆ. ನಾನು ಬಸವೇಶ್ವರನಗರ ಆಫೀಸಿಗೆ ಬಂದಾಗ ನನಗೆ ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬ ಅಂದರೆ ಶೂಟಿಂಗಿಂತ 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಈ ಸಿನಿಮಾ. ಪೊಲೀಸ್ ರೋಲ್ ಮಾಡಬೇಕು ಅಂದರು. ಸಾರ್ ಅಂದೆ, ಸುಮ್ಮನೆ ಬಾ ಆಫೀಸ್ಗೆ ಅಂದರು. ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯ್ತು ಇನ್ನೊಂದು ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ. ಹೆಚ್ಚಿನ ಸೀನು ನನಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ ರೋಲ್ಗಳು ಮಾಡ್ತಾ ಇದ್ದೀನಿ. ಬಟ್ ಕವಿರಾಜ್ ಸರ್ ಹೇಳ್ದಂಗೆ
ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಅಂದ್ರೆ ಬೇರೆ ತರ ಇರುತ್ತೆ, ಹಂಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದವ್ರು ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಆ ಖುಷಿ ಇದೆ ನನಗೆ. ಅಂದ್ರೆ ಅವರು ಗ್ರಾಮ್ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗಿತಾರೆ. ಅದು ನನಗೂ ಮತ್ತೆ ಪ್ರತಾಪ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಶಾರ್ಟ್ ಅಲ್ಲಿ. ಅದು ನಮ್ಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತಿದ್ದೆ ನಾನು. ಸುಮ್ಮನೆ ಇರುತ್ತೆ, ಒಂದು ಮಾನಿಟರ್ ಅನ್ನೋ ಸೆಟಪ್ ಅಲ್ಲಿ ಇರುತ್ತೆ ಅಂತ. ಮಾನಿಟರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನ್ಗಂದ್ರೆ ಆ ಥರ ಮಾಡಿದಾಗಲೇ ನಮ್ದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಲ್ಲ ಸರಿ, ಆ ಥರ ಇರಲ್ಲ ಅದು ಆಕ್ಚುಲಿ. ಸೊ ನನಗೆ ಸರ್ ಜೊತೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಖುಷಿ, ಯಾಕೆಂದ್ರೆ ಅವರು ತಿದ್ದದು ನನಗೆ ಬೇರೆ ಸಿನಿಮಾದಲ್ಲಿ ಹೆಲ್ಪ್ ಆಗ್ತಿದೆ ಸರ್. ಸೊ ಒಂದ್ಸಗೆ ಮತ್ತೆ ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ರಾವಣ್ ಮೇಡಮ್, ಪದ್ಮಾವತಿ ಮೇಡಮ್, ಶ್ರೇಯಸ್ ಅವ್ರು ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಸಿ. ಹಾಸನದವರು ಡೆಲ್ಲಿವರೆಗೂ ಆಡಿದ್ದಾರೆ, ಈ ಸಿನಿಮಾ ಸ್ಯಾಂಡಲ್ವುಡ್ ಆಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಹಾಸನ್ ಸರ್. ಪ್ರತಾಪ್ ನಾರಾಯಣ್ ಅವರೇ. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಅವ್ರನ್ನ ಗುರುಜಿ ಅಂತೀನಿ. ಸೊ ಒಂದು ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಸುಮಾರು ವರ್ಷದಿಂದ ನಾನು ಅವ್ರ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್ ಈ ಸಿನಿಮಾಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ, ಆ ವೈಲೆಂಟ್ ಸೈಡ್ನ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಹೌದು ಸರ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದ್ರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಬ್ಯೂಟಿ ಏನಂದ್ರೆ ಒಂದೇ ಸೀನ್ನ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ, ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತೆ ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ ದೆನ್ ಹಿ ಸೆಡ್ ಸುನೇನಾ ಅವರು. ಸೊ ಹ್ಯಾವ್ ಟು ಥ್ಯಾಂಕ್ ಸುನೇನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹೆಂಗ್ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ಹ್ಯಾಂಡ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮಗೂ ಅದು ತುಂಬಾನೇ ಹೆಲ್ಪ್ ಆಯಿತು. ಆಮೇಲೆ ಪದ್ಮಮ್ಮ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ಡಲ್ಲೇ ಇದೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಡೆಡಿಕೇಶನ್, ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟ್ ಆಗಿ ಹೋಗಿ ಲೈಕ್ ಒಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡ್ ಶಾಕ್ ಆದೆ ನಾನು. ಈ ಡೆಡಿಕೇಶನ್. ಆ್ಯಂಡ್ ಪ್ರತಿ ಸೀನ್ ಮಾಡ್ಬೇಕಂದ್ರೆ ಅವರ ಮಾಡುವಂಥ ಕೋ ಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದ್ರೆ ಲೈಫ್ ಈಸಿ ಆಗುತ್ತೆ. ಬ್ರದರ್, ಮೋರ್ ದೆನ್ ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಇರಿ, ಚೇಂಜ್ ಆಗಬೇಡಿ. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಆ್ಯಂಡ್ ನಮ್ಮ ವೇಣುವಣ ಏನು ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲೆಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತೆಲ್ಲ ಇಷ್ಟು ಜನನ್ನ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಬಲರಾಮನ ದಿನಗಳು ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮ ದಿನಗಳು, ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬಾ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಬರೀ ಮಳೆ ಇರೋ ಸಿನಿಮಾ ಇದ್ರೆ ಹೊರಗೆ ಬಂದ್ರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದ್ರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದ್ರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ತರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ತರ ಮಾಡಿದ್ರೆ ಹೇಗಿರ್ತಿತ್ತು ಅಂತ. ಅಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ಆಫ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನ ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದ್ರೆ ಅದೊಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಈ ಸಚ್ ಅ ಸ್ವೀಟ್ ಆರ್ಟ್.
ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನ ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ಈ ತರ ಡೈಲಾಗ್ಸು, ಈ ತರ ಮ್ಯಾನರಿಸಮ್, ಈ ತರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳ್ಸಿದ್ದು ಅವರು. ಅಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆನೇ ಲೆವೆಲ್ನಲ್ಲಿ ಇರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹವ್ ಸೀನ್ ಎವ್ರಿ ಸೀನ್, ಸೂಪರ್ ಆಗಿ ಬಂದಿದೆ. ನನಗೆ ಏನ್ ಮಾತಾಡ್ಬೇಕು ಅಂದ್ರೆ ನನ್ನ ಸಿನಿಮಾನೇ ಓಡ್ತಾ ಇದೆ ತಲೆನಲ್ಲಿ. ಬಟ್ ಯು ಸಿ ಇಟ್ ವೆರಿ ಸೂನ್. ವೇಣು ಸರ್ ಅಂಡ್ ಆಲ್ ಎವ್ರಿವನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಸಿನಿಮಾ, ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದೀರಾ ಎಲ್ಲರೂ. ಅಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ಬಿ ಟೇಕಿಂಗ್ ಮೈ ಪಾರ್ಟ್, ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ ಅಂತ. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಆಕ್ಟ್ ಮಾಡಿದ. ಇಲ್ಲಿ ಹುಡ್ತಾನೆ ಕಲಾವಿದಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ಅಂತ ಗೊತ್ತಿರೋ ನಟ ಆಗಿರೋದು 100% ನಿಜ ಸರ್. ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋ ಹಂಗೆ ಬರ್ದಿದ್ದು ಚೈತನ್ಯ ಸರ್ ಅಂದ್ರೆ ಮೋಲ್ಡ್ ಮಾಡಿದ್ ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳ ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳ ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ, ಅಲ್ಲಿ ಅನಿರುದ್ಧ ಅಂತ ಬ್ಯಾಕ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದ್ರೆ ಚೈತನ್ಯ ಅವ್ರು ನನಗೊಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟ್. ಬಟ್ ಅವ್ರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಾಣಲ್ಲ, ಮೈಗೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಇನ್ನ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರ್ಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರ್, ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಇಲ್ಲ ಅಂತ. ಬಟ್ ಆಮೇಲೆ ನೋಡಿದ್ರೆ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೀರಿ ಕ್ಯಾರೆಕ್ಟರು ಅಂತ ಅಂದ್ರು. ಸರಿ, ನಾನು ಅನ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ, ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಹಾಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟರ್ ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದ್ರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು, ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ರು. ಇನ್ನು ನಾವು ಪ್ರೊಡ್ಯೂಸರ್ ಅಂದ್ರೆ ಸಾಮಾನ್ಯ 1-2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು, ಯಾರೋ ಇರ್ಬೇಕು. ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್. ಸರ್ ನಾನೇ ಪ್ರೊಡ್ಯೂಸರ್. ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಿಯ ಅನ್ನೋ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತೆ ನೋಡಿದವರೆಲ್ಲ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ, ಯಾಕಂದ್ರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬಾ ಖುಷಿ ಆಗಿತ್ತು ನನಗೆ. ಯಾಕಂದ್ರೆ ಈ ರೌಡಿಸಮ್ ತುಂಬಾ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದೀವಿ, ಮತ್ತೆ ಆ ಕಥೆನ ಕೇಳಿದೀವಿ, ಮತ್ತೆ ಈ ಕ್ಯಾರೆಕ್ಟರ್ಗಳು ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದ್ರು ಎಲ್ಲ ಆ ತರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದರಿಂದ ತುಂಬಾ ನನಗೂ ಖುಷಿ ಆಗಿತ್ತು, ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗರು, ಸಿನಿಮಾ ಈ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇನೆ. ಇನ್ನು ಬೆಳೆದು ಬರ್ತಾ 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 ಅದನ್ನ ಕಣ್ಣು ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನ್ ತೋರಿಸಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಫೈಟ್ನ ಸೇಫ್ ಆಗಿ ಮಾಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ವಿನೋದ್ ಸರ್. ಯಾಕಂದ್ರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ, ನೀವು ಆರ್ಟಿಸ್ಟ್ ಇವಾಗ ಬೇಡ, ನೀವು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಡೂಪ್ ಹಾಕಿ ಮಾಡಿಸಿದ್ರು ಸರ್. ತುಂಬಾ ಧನ್ಯವಾದಗಳು ಈ ಕೇರ್ಗೆ. ಥ್ಯಾಂಕ್ ಯು ಸರ್. ಈ ವೇದಿಕೆಗೆ ಬಂದಿರುವಂಥ ನಮ್ಮ ಡೈರೆಕ್ಟರ್ ಸರ್, ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮತ್ತು ವಿನೋದ್ ಸರ್, ತುಂಬ ಹೃದಯದ ಧನ್ಯವಾದಗಳು. ಮತ್ತು ರಮೇಶೇಂದ್ರ ಸರ್, ವಿನಯಗೌಡ ಸರ್, ಮತ್ತು ನಮ್ಮ ಕವಿ ಆದಂಥ
ಕವಿರಾಜ್ ಸರ್, ಪ್ರತಿಯೊಬ್ಬರಿಗೂ ನಮ್ಮ ಹಾಸನ್ ಡಿಸ್ಟಿಕ್ ಅಶ್ವಿನಿ ಸರ್, ಆಮೇಲೆ ಕಡೀಶ್ವರು, ಡ್ರಾಗನ್ ಮಂಜೂರು, ನಮ್ಮ ಸಿಂಗ್ಲಿ ಬಾಯ್ಸ್ ಪ್ರತಿಯೊಬ್ಬರು, ಮತ್ತು ಎಲ್ಲ ಅನಿಲ್ ಸಿದ್ದು, ಮತ್ತು ನಮ್ಮ ಹರಿದಾಸ್ ಸರ್, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಫ್ಯಾಮಿಲಿ ಬಂದಿದೆ, ಅಪ್ಪ ಅಮ್ಮ ಎಲ್ಲ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ಕಲಾವಿದರುಗಳಿಗೂ ದಯವಿಟ್ಟು ಸಮಯಾಭಾವ ಕಮ್ಮಿ ಇರೋದ್ರಿಂದ ಆಲೇ ನಮ್ಮ ಪ್ರೆಸ್ನರು ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ, ದಯವಿಟ್ಟು ಎಲ್ರೂ ಹೆಸರು ತಗೊಳ್ಳಿಕ್ಕೆ ಆಗ್ತಿಲ್ಲ. ಮತ್ತು ನಮ್ಮ ನಿಶಾ ಮೇಡಮು, ಮತ್ತು ಎಲ್ರೂ ಇಲ್ಲಿ ಈ ವೇದಿಕೆಗೆ ಎಲ್ಲ ಬಂದಿರುವಂಥ ಆರ್ಟಿಸ್ಟ್ಗಳು ಮತ್ತು ಕಲಾವಿದರುಗಳು ನಿಜಕ್ಕೂ. ಮತ್ತು ದೊಡ್ಡದಾಗಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಪ್ರೆಸ್ನವರು ನಮ್ಗೆ ಯಾವಾಗಲೂ ನಮ್ಮ ಸಮಯಕ್ಕೆ ಮತ್ತು ನಮ್ಮ ಕೆಲಸಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಪ್ರವೀಣ್ ಎಲ್ಲವನ್ನು ನಿಭಾಯಿಸ್ತಿದ್ದಾರೆ. ದಯವಿಟ್ಟು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾವು ಯಾವುದೇ ಪ್ರೋಗ್ರಾಮ್ಗೆ ಕರೀಲಿ ಎಲ್ಲದಕ್ಕೂ ಬಂದು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ವೇದಿಕೆಗೆ ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾವು ಇದನ್ನೆಲ್ಲ ನೋಡಿದ್ದು ಶೂಟಿಂಗಲ್ಲೇ. ಏಕೆಂದರೆ ಪ್ರತಿಯೊಬ್ಬರೂ ನಾನು ಶೂಟಿಂಗಲ್ಲಿ ನೋಡ್ತಾ ಇದ್ದು. ಆ ಶೂಟಿಂಗ್ ವೇಳೆಯಲ್ಲಿ ನಾವು ಹೆಂಗಿದ್ದು ಅಂದರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ವೇಣು ಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಂಥರ ಕಾಮಿಡಿ ಮಾಡಿಕೊಂಡು ಕಾಲೇಜ್ ಥರ ನಾವು ಇದ್ವಿ. ನಾವು ಯಾವತ್ತೂ ನಮಗೆ ಶೂಟಿಂಗ್ ಅಂತ ಜಾಗ ಅನ್ನಿಸ್ಲೇ ಇಲ್ಲ. ಒಂಥರ ಏನೋ ಕಾಲೇಜ್ ಟ್ರಿಪ್ ಬಂದಿದ್ದೀವಿ, ಇಲ್ಲೊಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹಂಗೂ ಡೈರೆಕ್ಟರ್ ಸರ್ಗೆ ನಾನು ಎದುರ್ಕೋತಾ ಇದ್ದೀನಿ. ಕ್ಯಾರಮ್ ಬೋರ್ಡ್ ಎಲ್ಲ ಕೂಡ ಆಡಿದ್ದೀವಿ. ಅವ್ರು ಬೈತಾ ಇರೋರು, ಯಾರಪ್ಪ ಅಲ್ಲಿ ಸೌಂಡ್ ಮಾಡ್ತಾ ಇರೋರು ಅಂತಿದ್ರು. ನಾನು ನಮ್ಮ ರಮೇಶ್ ಇಂದ್ರ ಸರ್ ಹೇಳ್ದಾಗೆ ಗನ್ಮೆನ್ ಹಾಕೊಂಡು ಇನ್ನೊಂದು ಬಂದಿದ್ರೆ ಪ್ರೊಡ್ಯೂಸರ್ ಅಂತ ಅನ್ನಿಸ್ತದೆ ಅಂತಲೇ ನಾನು ಆರ್ಡಿನರಿ ಮನುಷ್ಯನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು, ಮತ್ತು ನಮ್ಮ ಅನಿಲ್ ಸಿದ್ದು ಮತ್ತು ಹರಣು ಎಲ್ಲರ ಜೊತೆ, ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆನೂ ಕ್ಯಾರವನ್ಗೆ ಹೋದರೆ ಸಾಂಗ್ ಆಡೋದು, ಒಂಥರ ಕಾಮಿಡಿ ಮಾಡ್ಕೊಂಡು ಎಲ್ಲ ಥರ. ನಮ್ಮ ಹೆಣ್ಣಸರು ಅಷ್ಟೇ ಯಾವಾಗಲೂ ನಮಗೆ ಕೀಟ್ಲೆ ಮಾಡ್ತಾ ಇರೋರು, ಹಾವು ಬತ್ತು ಅಂತ ಎದುರಿಸೋದು. ಸಕಲೇಶ್ವರದಲ್ಲೆಲ್ಲ ತುಂಬ ನಮ್ಗೆ ಹೆಂಗಿತ್ತು ಅಂದ್ರೆ ಒಂದು ಬಾಂಧವ್ಯ ಒಂಥರ ಹೇಳಲಿಕ್ಕಾಗಲ್ಲ. ಅದೆಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿದ್ವಿ. ನಮ್ಮ ವಿನೋದ್ ಸರ್ ಅಷ್ಟೇ, ಸಟ್ಟಿ ಬಂದರೆ ಅದೊಂದು ಖುಷಿನೇ ಬೇರೆ ಇರೋದು. ಯಾವಾಗಲೂ ಒಬ್ಬ ಮಾಡ್ಕೊಂಡು ಎಲ್ರಿಗೂ ಒಂದು ಧೈರ್ಯ ಹೇಳ್ಕೊಂಡು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಯಾವಾಗಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಇವತ್ತಿನ ಇದರಲ್ಲಿ ಎಷ್ಟೋ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೀವಿ, ಅರ್ಧದಲ್ಲೇ ನಿಂತು ಹೋಗ್ಬೋದು, ಇಲ್ಲ ಪ್ರೊಡ್ಯೂಸರ್ಗಾಗಲ್ಲ, ಡೈರೆಕ್ಟರ್ಗಾಗಲ್ಲ, ಆರ್ಟಿಸ್ಟ್ಗಾಗಲ್ಲ. ಆ ಸಮಸ್ಯೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಯಾರಿಂದನೂ ಕೂಡ ಬಂದಿಲ್ಲ. ನೀವೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇದೇ ರೀತಿ ಸಪೋರ್ಟು ನಮಗೆ ಖಂಡಿತ ಲಾಸ್ಟ್ವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಇಲ್ಲಿಗೆ ಮುಗಿಯೋದು ಬೇಡ ನಮ್ಮ ಬಾಂಧವ್ಯ. ಇನ್ನೂ ತುಂಬ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕಾಗಿದೆ, ನೀವು ಕೂಡ ನನ್ನ ಜೊತೆ ಕೆಲಸ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದ್ದು ಹೀಗೆ ಇರಲಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನನ್ನ ಮಗ ಶ್ರೇಯಸ್ ತುಂಬ ಇದಕ್ಕೆ ನಾನೇನಂತ ಕಷ್ಟಪಟ್ಟಿಲ್ಲ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಳ್ಳಿಕ್ಕೆ. ಬಟ್ ಬಂಡವಾಳ ಹೂಡಿರ್ಬೋದಷ್ಟೇ. ದೈಹಿಕವಾಗಿ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಅವನ ಕೆಲಸದಲ್ಲಿ ತುಂಬ ರಿಸ್ಕನ್ನು ಡೈರೆಕ್ಟರ್ ಸರ್ ಜೊತೆ ತಗೊಂಡು ಇಬ್ಬರೂ ಕಷ್ಟಪಟ್ಟು ಇದನ್ನು ಕೆಲಸ ಮಾಡಿದ್ದಾರೆ. ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಇಲ್ಲ. ಬಟ್ ನನ್ನ ಹತ್ರನೂ ಕೂಡ ಹಾಗಾಗಿ ಬಯಸ್ಕೊತಾ ಇರ್ತೇನೆ. ಬಜೆಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಕರೆಸ್ಬೇಕು, ಇದನ್ನು ಮಾಡ್ಬೇಕು, ಅದು ನಾನು ಯಾಕಪ್ಪ ಇವಾಗಲೇ ನನಗೆ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಅದನ್ನು ಕೂಡ ಅವೆಲ್ಲನ ತಡ್ಕೊಂಡು ಬಟ್ ಸಖತ್ತು ರಿಸ್ಕನ್ನು ತಗೊಂಡು ಕೆಲಸ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ವ್ಯಕ್ತಿ ಇನ್ಯಾರು ಅಂದರೆ ಅವರ ಪತ್ನಿ ಶ್ರೀಮತಿ. ಏಕೆಂದರೆ ಅವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾನ ನಾವು ಮಧ್ಯದಲ್ಲೇ ಮದುವೆ ಅವ್ರದ್ದು ಆಯಿತು. ಅದಕ್ಕೆ ಆ ಹೆಣ್ಮಗಳು ಅವನಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅವನಿಗೆ ಬೆನ್ನೆಲುಬಾಗಿ ನಿಂತಿರೋವಂಥಳು ಆ ಶ್ರೀಮತಿ ಲೇಖಾ ಶ್ರೇಯಸ್ ಅವರು. ಏಕೆ ಅಂದರೆ ಇವತ್ತು ನಾವು ನೋಡ್ತೀವಿ ಮದುವೆ ಆದ ವಸ್ತ್ರದಲ್ಲಿ ನಾವು ಆ ಅನಿಮಲ್ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಇದುವರೆಗೂ ಸಿನಿಮಾ ಕೆಲಸ ಒಂದು ಬಿಟ್ಟರೆ ಬೇರೆ ಏನೂ ಕೂಡ ಅವರು ಒಂದು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ. ಏಕೆಂದರೆ ಪೂರ್ತಿ ಕೆಲಸದಲ್ಲಿ ತನ್ನ ಗಂಡ ಇದರಲ್ಲೇ ಮುಳುಗಿರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಾನು ಇದ್ದೀನಿ, ಧೈರ್ಯವಾಗಿ ನುಗ್ಗು, ಇದನ್ನು ಮಾಡು, ನಾವು ಆಮೇಲೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ಅಂತ ಪ್ರತಿ ರಾತ್ರಿ ಪ್ರತಿ ಹಗಲು ಅವನಿಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಗೆಲ್ರಿಗೂ ಖುಷಿ ಇದೆ. ದಯವಿಟ್ಟು ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅವರ ಗಂಡ ಹೆಂಡತಿಗೆ ಹೇಳ್ತೀನಿ. ಅಷ್ಟು ಜವಾಬ್ದಾರಿನ ಇಬ್ರು ಕೂಡ ಹೊತ್ತಿದ್ದಾರೆ. ಮತ್ತೆ ಹಾಗೆ ನನ್ನ ಮಗ ಚಿಕ್ಕನು ಅವನು ಹೇಳ್ದ, ಅವನು ಸಿಂಗ್ಲಿ ಕ್ಯಾರೆಕ್ಟರ್ ಅನ್ನೋದು ಒಂದು ನನಗೆ ದೊಡ್ಡವನು ಹೇಳ್ದ, ಚಿಕ್ಕನು ಹೇಳ್ದ, ಬೇಡ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂದ. ನಾನು ಹೇಳಿದೆ
ಮೊದಲನೇ ಹೆಜ್ಜೆಯಲ್ಲಿ ನಾವು ನೀನು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಆಯ್ಕೆ ಆಗಬೇಡ, ನೀನು ಒಬ್ಬ ಆರ್ಟಿಸ್ಟ್ ಆಗಿ ಇದಕ್ಕೆ ಆಯ್ಕೆ ಆಗಬೇಕು. ನೀನು ಮೊದಲನೇ ಹೆಜ್ಜೆಯಲ್ಲಿ ಇದೆಲ್ಲ ಕಷ್ಟಪಟ್ರೇ, ಇದನ್ನೆಲ್ಲ ನೋಡಿದ್ರೇ ಮುಂದೊಂದು ದಿನ ನಿನಗೆ ಭಗವಂತ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾನೆ, ನೀನು ಮಾಡಲೇಬೇಕು ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡ. ಬಟ್ ಅವ್ನ ದೊಡ್ಡ ಗುಣ ಏನು ಅಂದರೆ, ಒಂದು ದಿನ ನಮ್ಮ ಜೊತೆ ಕ್ಯಾರವನಲ್ಲಿ ಕೂತು ಊಟ ಮಾಡ್ತಿರ್ಲಿಲ್ಲ. ಪ್ರತಿ ದಿನ ಪ್ರತಿ ಹೆಜ್ಜೆಲ್ಲೂ ಅವರ ಫ್ರೆಂಡ್ಸು, ಸಿಂಗ್ಲಿ ಹುಡುಗರ ಜೊತೆನೇ ಆದಿತ್ಯ ಶ್ರೀ ಮತ್ತು ಎಲ್ಲರೂ ಅವರ ಜೊತೆಲೇ ಇದ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೇ ಜೀವನ ಕಳೀತಾ ಇದ್ದ. ಯಾವಾಗಲೂ ಅವ್ನು ಒಂದು ದಿನನೂ ಕ್ಯಾರವನ್ಗೆ, ನನ್ನ ಪ್ರೊಡ್ಯೂಸರ್ ಮಗಾಗಿ ಅವನು ಒಂದು ದಿನ ಬರಲಿಲ್ಲ. ಅವನಿಗೂ ಕೂಡ ಅವನಿಗೆ ಈ ಕ್ಯಾರೆಕ್ಟ್ರು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಆಶೀರ್ವಾದದ ಮುಂದೆ ಇವಾಗ ನಾವು ಟ್ರೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಈ ಸಿನಿಮಾಗೆ ತುಂಬ ಅದ್ಭುತವಾಗಿ ಈ ಸಿನಿಮಾ ನನಗೆ, ನಾನು ಕೂಡ ಒಂದು ಹೆಗಲು ತಟ್ಕೋತೀನಿ. ಇಂಥ ದೊಡ್ಡ ಸಿನಿಮಾನ ನಾವು ನಿಭಾಯಿಸಿದ್ದೀವಿ, ಮಾಡಿದ್ದೀವಿ, ನಿಮ್ಮ ಕಣ್ಣು ಮುಂದೆ ತಂದು ಇಟ್ಟಿದ್ದೀವಿ. ನೀವೆಲ್ಲರೂ ಈ ಸಿನಿಮಾಗೆ ಹಾರೈಸಿ ನಮಗೆ ಬೆನ್ನೆಲುಬಾಗಿ ನೀವೆಲ್ಲರೂ ಇರಬೇಕು ಅಂತ ನಾನು ಕೇಳ್ಕೊತಾ, ಖಂಡಿತ ಇನ್ನೂ ಕೆಲವು ಮಾತುಗಳು ಹಂಚ್ಕೊಳ್ಳೋದು ತುಂಬಾ ಇದೆ. ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಮುಂದೆ ದಿನದಲ್ಲಿ ನಾನು ಹಂಚ್ಕೋತೀನಿ. ಡೈರೆಕ್ಟರ್ ಸರ್, ನನ್ನ ತುಂಬದ ಹೃದಯದ ಧನ್ಯವಾದಗಳು. ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾನ ಮುಗಿಸಿದ್ದೀರಿ. ವಿನೋದ್ ಸರ್, ಖಂಡಿತ ನಿಮ್ಮ ಪಾತ್ರದಲ್ಲಿ ಅದಕ್ಕೆ ಯಾವುದೇ ರೀತಿ ಮೋಸ ಆಗದಾಗೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮುಗಿಸಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಲೊಕೇಶನ್ನಲ್ಲಿ ಯಾರೂ ಕೂಡ ಒಂದು ಸೆಕೆಂಡು ಲೇಟ್ ಮಾಡ್ದಂಗೆ ನನಗೆ ಸಪೋರ್ಟಾಗಿ ಎಲ್ಲರೂ ನಿಂತಿದ್ದಾರೆ. ವಿನಯ್ ಸರ್, ನಿಜವಾಗ್ಲೂ ನಾನು ಚಿರಋಣಿ. ಮತ್ತು ನಮ್ಮ ರಮೇಶೇಂದ್ರ ಅವರು, ನಾನು ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೆ ಹೋಗಿದ್ದೆ. ಅವರು ಆ ಡಬ್ಬಿಂಗ್ ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ನಿಜ, ಈ ಥರ ತುಳು ಭಾಷೆಯಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ. ಒಂದು ಸರಿ ಅವರು ಹೇಳಿಸ್ಕೊಳ್ಳೇ ಇಲ್ಲ. ಅಂಥ ಆರ್ಟಿಸ್ಟು, ಅಂಥ ಕಲಾವಿದರು ನನ್ನ ಸಿನಿಮಾದಲ್ಲಿ ಇದೆಲ್ಲ ಬಂದಿರೋದು ನನ್ನ ಮಗನ ಅದೃಷ್ಟ ಅಂತ ಹೇಳ್ಕೊತೀನಿ. ನಾನು ಇಂಥ ಸಿನಿಮಾನ ಮಾಡಿರೋದಕ್ಕೆ, ಇಂಥ ದೊಡ್ಡ ಸಿನಿಮಾನ ನಿಭಾಯಿಸಿದ್ದೀವಿ, ನಿಮ್ಮ ಕಣ್ಮುಂದೆ ಇಟ್ಟಿದ್ದೀವಿ. ನೀವೆಲ್ಲರೂ ಬಂದು, ಈಗ ಹೆಂಗಾಗಿದೆ ಅಂದರೆ, ಅಡುಗೆ ರೆಡಿ ಮಾಡಿ ಇಟ್ಟಿದ್ದೀವಿ, ನೀವೆಲ್ಲರೂ ಬಂದು ಊಟ ಮಾಡಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೋ, ಹಾಗೆ ಈ ಸಿನಿಮಾನ ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ನೀವೆಲ್ಲರೂ ಬಂದು ನೋಡಲಿಲ್ಲ ಅಂದರೆ ಅದು ನಮಗೆ ತುಂಬ ಬೇಜಾರಾಗುತ್ತೆ. ಅಂಥ ಸಿನಿಮಾನ ನಿಮ್ಮೆಲ್ಲರ ಮುಂದೆ ನಾನು ಇಟ್ಟಿದ್ದೀನಿ. ದಯವಿಟ್ಟು ಈ ಹೆಣ್ಣು ಮಗಳು ಒಬ್ಬ ಮಗನ್ನ ಕಟ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಆಶೀರ್ವಾದಿಸಿ ಅಂತ ಕೇಳ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕೆ ಆಮೇಲೆ ಸಾರಿ, ನಮಗೆ ಒಬ್ಬ ಹೆಣ್ಮಗಳಾಗಿ ಶರ್ಮಿಳಾ ನಮ್ಮ ಪ್ರತಿ ಸಮೀರಾ ಸಾರಿ ಎಲ್ಲ ಪ್ರೋಗ್ರಾಮಲ್ಲೂ ನಮ್ಗೆ ಒಂದೇ ಈವೆಂಟಲ್ಲಿ ನಮ್ಗೆ ಅನುಶ್ರೀ ಮಾಡಿಕೊಟ್ಟಿತ್ತು ಬ್ಯಾನರ್ ಲಾಂಚ್ ದಿನ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಸಮೀರಾ ಸಾರಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಒಬ್ರು ಹೆಣ್ಮಗಳಾಗಿ ಈ ವೇದಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ಮನಸ್ಸನ್ನ ಗೆಲ್ಲಿಸಿ ಈ ವೇದಿಕೆಯಿಂದ ಕಳಿಸ್ತಾರೆ ಮಾತಾಡಿ. ದಯವಿಟ್ಟು ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಅಂಡ್ ಹಾಗೆ ಬಲರಾಮನ ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದಿರ. ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದ್ರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಈ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದ್ರೆ ಮುಂದೆ ತುಂಬಾ ಕೆಲಸಗಳಿದೆ, ಇನ್ನು ಬಹಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಜನ ಇವತ್ತು ಥಿಯೇಟರ್ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದ್ರೆ ಥಿಯೇಟರ್ಗೆ ಜನರನ್ನ ಕರ್ಸೋಂತ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಜನರನ್ನ ಆಟೋಮೆಟಿಕ್ ಆಗಿ ಕರ್ಕೊಂಡ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಸೊ ಬಹಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗಿ ಎಲ್ಲ ತಗೊಂಡೋಗೋದು. ಇದೇ ಬಿಲ್ಡಿಂಗ್ ಅಲ್ಲಿ, ಇದೇ GT ಮಾಲ್ ಅಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನನಗೆ ಪ್ರತಿ ದಿನನೂ ಕಾಲ್ ಮಾಡಿ, ಹಣ ಚೆನ್ನಾಗ್ ಓಡ್ತಿದೆ, ಚೆನ್ನಾಗ್ ಆಗ್ತಿದೆ ಅಂತೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದ್ರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ
ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡಿದಂತ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ ಬಹಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ ಬರುತ್ತೆ ಆಡಿಯನ್ಸ್ ನ, ಆ ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂತ ಪದ್ಮಮ್ಮ ಅವರು, ನಮ್ಮ ಶ್ರೇಯಸ್ ಆಗ್ಲಿ, ತೇಜು ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ, ಇವತ್ತು ಗೊತ್ತಿದೆ ನಿಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸ್ಗೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೇದಾಗುತ್ತಮ್ಮ. ಅಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಅಂಡ್ ಆಗ್ಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಅಂಡ್ ರಮೇಶೇಂದ್ರ ಸರ್ ಹೇಳೋರು, ಅವರು ಟೆಂಪರ್ ಬಹಳ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೇಳಿ. ಬಟ್ ನಾನು ಅದನ್ನ ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ, ಬಟ್ ನಾನು ಅನ್ಕೊಂಡಿದ್ದು ಬರಲೇಬೇಕು, ನಾನು ಅನ್ಕೊಂಡಿದ್ದು ಹೇಗ್ ಬೇಕಾದ್ರೂ ಬರ್ಲಿ ಅನ್ನೋದು ಒಂದು ಕ್ಯಾಟಗರಿ. ಆದ್ರೆ ನಾನು ಅನ್ಕೊಂಡದ್ದು ಬರಲೇಬೇಕು ಅಂದ್ರೆ 100% ಇದೇ ತರ ಇರ್ತಾರೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್, ನಾನು ಅವ್ರನ್ನ ಯಾವಾಗ್ಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಬಹಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು ನಾವು ಏನ್ ಅನ್ಕೊಂತೀವಿ, ಒಂದು ಆಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದ್ರೆ ಬ್ಲಡ್ ಶೆಡ್ ತುಂಬಾ ಇರುತ್ತೆ ಅಥವಾ ತುಂಬಾ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟ್ ಆಗಿ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಅದು ಚೈತನ್ಯ ಸರ್ ಕಡೆಯಿಂದಾನೇ ಆಗತ್ತೆ ಅಂತ ನನಗೆ. ಅಂಡ್ ಬಹಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಅಂಡ್ ವಿನಯ್ ಅವರು ಫ್ಯಾಮಿಲಿ, ಅಂಡ್ ನಮ್ಮ ಕವಿರಾಜ್ ಸರ್ ಅವರು ಕವಿಗಳು, ಅಂಡ್ ನಮ್ಮ ಪ್ರಮೋದ್ ಸರ್, ಅಂಡ್ ನಮ್ಮ ನಾಗಾರ್ಜುನ್ ಸರ್, ಅಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರೆದಿಲ್ಲ, ವಿಶ್ವ ಅವರು ಇದ್ದಾರೆ, ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಬಹಳಷ್ಟು ಜನ ಇದ್ದಾರೆ, ಕಲಾವಿದರು ಇಲ್ಲೇ ಇದ್ದಾರೆ. ಸೊ ಎಲ್ರು ಇನ್ನು ಮುಂದೆ ನೆಕ್ಸ್ಟ್ ಟ್ರೈಲರ್ ಟೀಸರ್ಗೆಲ್ಲ ಕರಿತೀವಿ, ಯಾಕಂದ್ರೆ ಸಮಯ ಕಮ್ಮಿ ಇರೋದ್ರಿಂದ. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಬಹಳಷ್ಟು, ಯಾಕಂದ್ರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಬಹಳ ಬ್ಯೂಟಿಫುಲ್ ಆಗಿ ಇದನ್ನ ಮ್ಯಾನೇಜ್ ಮಾಡಿ ತಗೊಂಡ್ಬಂದ್ರು. ಸೊ ಮುಂದೆ ಬಹಳಷ್ಟು ಇದೆ ಮಾತಾಡಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ ಯಂಗಸ್ಟ್ ಪ್ರೊಡ್ಯೂಸರು ಬಹಳ ಟೆನ್ಷನ್, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನ್ಗೆ ಒಂದು ಅನುಭವದ ಮಾತು ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ನಾನು ಒಂದೇ ಒಂದ್ ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಈ ಒಂದ್ ಸಿನಿಮಾ ಒಂದು ಅನುಭವ ಸಾಕು, ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ಸುಮಾರು ಒಂದು 75 ಸಿನಿಮಾ ಪರಭಾಷೆ ಸಿನಿಮಾಗಳನ್ನು ಮಾಡಿರ್ತಾರೆ. ಅದರಲ್ಲಿ 43-44 ಸಿನಿಮಾ ತೆಲುಗಲ್ಲೇ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಅದಾದ ಮೇಲೆ ಒಂದು 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ ಒಂದು 450 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಡೈರೆಕ್ಷನ್ ನಲ್ಲಿ ಸೈ ಹಂಚ್ಕೊಂಡು, ಪ್ರೊಡಕ್ಷನ್ ಅಲ್ಲಿ ಸೈ ಹಂಚ್ಕೊಂಡು, ಎಲ್ಲಾದ್ರಲ್ಲೂ ಸೈ ಹಂಚ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನ್ಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದ್ ಸಿನಿಮಾದಲ್ಲಿ ಅರ್ಥ ಆಗಲ್ಲ ಫಸ್ಟ್, ತುಂಬಾ ಇದೆ ಇನ್ನು ಮುಂದೆ, ತುಂಬಾ ಇದೆ ಖಂಡಿತ. ಬಹಳಷ್ಟು ಜನ ಬರ್ತಾರೆ, ಬರ್ತಾನೆ ಇರ್ತಾರೆ. ಆದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಯಾರಿದಾರೋ ದಯವಿಟ್ಟು, ಯಾಕಂದ್ರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲಾ ಇಲ್ಲಿಂದ ಸಿನಿಮಾ ರಿಲೀಸ್ ಬರ್ತಿದಿರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರಾ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ ಅಳತೆ ಮಾಡಿ ಇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನೀವು ಲಕ್ಷ ಅಲ್ಲ ಕೋಟಿ ಹಾಕಿದಿರ ಬಂಡವಾಳ, ಅದನ್ನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ, ನಮ್ ಡೈರೆಕ್ಟರ್ ಆಗಿರುತ್ತೆ, ನಮ್ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದೀರಾ, ಒಂದ್ ಒಳ್ಳೆ ಔಟ್ಪುಟ್ ಸಿಗತ್ತೆ ಖಂಡಿತ. ನಮ್ಮ ಕರ್ನಾಟಕದ ಜನತೆ
ಈ ಸಿನಿಮಾನ ಕೈ ಬಿಡೋಲ್ಲ, ಖಂಡಿತ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬರು ಇನ್ನೂ ಇಲ್ಲ. ಅಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳಕ್ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹುಡುಗರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವ್ ಆಗ್ಲಿ, ಆಮೇಲೆ ನಮ್ಮ ಸ್ಮಿತಾ ಆಗ್ಲಿ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಯಾಕಂದ್ರೆ ಅವರು ಒಂದು ದೊಡ್ಡ ಬಲ ನಮ್ಗೆ. ಮುಂದಕ್ಕೆ ಸಿನಿಮಾ ಬಗ್ಗೆ ಆಗ್ಲಿ, ಟ್ರೈಲರ್ ಬಗ್ಗೆ ಆಗ್ಲಿ, ಸಿನಿಮಾ ಇದು ಇನ್ನೂ ಸಾಂಗ್ಸ್ ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತಾಳ್ಮೆಗೋಸ್ಕರ ನಾನು ಬಹಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಯಾಕೆ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅನ್ನೋದಕ್ಕೊಂದು ವಿಷಯ ಇದೆ. ಈ ಸಿನಿಮಾ 80ನೇ ಇಸ್ವಿಲಿ ನಡೆಯುವಂಥ ಕಥೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ 80ನೇ ಇಸ್ವಿಲಿ ಹುಟ್ಟಿದ್ರಾ ಅಂತ ಒಂದ್ಸತಿ ಕೇಳೋಣ. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ, ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ಥರ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಅಂತ ಕಳ್ಸಿಟ್ರು. ಇನ್ನು 3 ಜನನ ನಟರನ್ನ ನಾವು ಸ್ಟೇಜ್ ಮೇಲೆ ಕರೆಯಕ್ಕಾಗ್ಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಡ್ಡಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದ್ದಾರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ರು ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಮ ಮಾತುಗಳನ್ನ ಥ್ಯಾಂಕ್ಸ್ ಹೇಳೋ ಹಾಗಿಲ್ಲ. ಥ್ಯಾಂಕ್ಸ್ ಹೇಳಿದೆ ಹೆಂಗ್ ಸರ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳೋ ರೀಸನ್ ಏನು ಅಂದರೆ ಚೈತನ್ಯ ಸರು. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನು ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರು. ಶ್ರೇಯಸ್ ಸರ್ ಫೋನ್ ಮಾಡಿದ್ದಾಗ ಫಸ್ಟ್ ಕೇಳಿದೆ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ ಬ್ರದರ್ ಅವರ ಜೊತೆಗೆ ಬಂದ್ಬಿಡ್ರಿ ಅಂದರು. ಆಯ್ತು ಸರ್ ಮಾಡ್ಬಿಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು ಏನಿಲ್ಲ, ಆಲ್ರೆಡಿ ತುಂಬ ಹೇಳಾಗಿದೆ ಎಲ್ರು. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರಿಗೆ ಫಸ್ಟ್ ಡೇ ನಾ ಶೂಟಿಂಗ್ ಹೋದೆ. ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಪ್ಯಾಡ್ ಹಿಡ್ಕೊಂಡು. ಸರ್ ನಮಸ್ಕಾರ ಅಂದೆ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು, ಯಾರೋ ಇವರು ಅಂದ್ರೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಿಜವಾಗ್ಲೂ ಸರ್ ನಿಮ್ ಜೊತೆ ಕೆಲಸ ಮಾಡಿದ್ ತುಂಬಾ ಖುಷಿ ಆಯ್ತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ ಜೊತೆ ಇರ್ತಾರೆ. ಪ್ಲಸ್ ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮಗ್ ಗೊತ್ತು, ಸ್ಮಿತಾ ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ. ಸೈಮನ್ ಯಾರು ಇವರು? ಸೈಮನ್, ಸಾರಿ ಸೈಮನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶ್ವ ಸರ್. ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೈ ನಡಕ್ತಾ ಇದೆ, ಫಸ್ಟ್ ಟೈಮ್ ಡೆಬ್ಯೂ ಸರ್. ನಾನೊಂದು ದೊಡ್ಡ ಪಾತ್ರ ಮಾಡಿದ್ದೀನಿ. ಇಷ್ಟು ಅನ್ನೋನು ಸರ್. ಕ್ಯಾರೆಕ್ಟರ್ ಹೇಳ್ಬೋದಾ? ಸಾರಿ, ಒಂದ್ ಸ್ವಲ್ಪ ನಡಕ್ತಾ ಇದ್ದೀನಿ, ಗೊತ್ತಿರ್ಲಿಲ್ಲ ಕರೀತಾರೆ ಅಂತ. ಓಕೆ, ನಾನು ಎಲ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್ ಸಕ್ಸಸ್ ಪಾರ್ಟಿಲಿ ಬರ್ಕೊಂಡ್ ಬರ್ತೀನಿ. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಈ ರೀತಿ ಬರೋದಕ್ಕೆ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗಬೇಕು. ಯಾಕೆಂದ್ರೆ ನಾನು 18 ವರ್ಷದ ಹಿಂದೆ ಆ ದಿನಗಳು ಮಾಡಿದ್ದು. ಆ ಸಿನಿಮಾ ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ಬರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ಬಂದಿದ್ದಾರೆ. ನನ್ನ ಆ ದಿನಗಳು ಸಿನಿಮಾದಲ್ಲಿ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದವರು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು.
ಈ ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದರು, ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂಥ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳೋವಂಥ ನಿರ್ಮಾಪಕರು, ಒಂದು ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ಟೈಟಲ್ ಲಾಂಚಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದರು, ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ ಹೇಳಿದರು. ಆಯ್ತಾ, ಈ ಎರಡೂ ಮಾತುಗಳನ್ನು ಇಬ್ರು ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದಿರಾ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದಿರಾ. ಇದು ಅವರ 51ನೇ ಸಿನಿಮಾ. ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನ್ ಅದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರ್ ಇಲ್ಲಿ ಬಂದಿದ್ದಾರೆ, ಹರಿದಾಸ್ KGF ಅವರು. ದಯವಿಟ್ಟು ಎದ್ದು ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಆ ದಿನಗಳು ಸಿನಿಮಾಯಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂಥವ್ರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದ್ರೆ ಇದೊಂದು 1980s 90s ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನ್ ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಇನ್ನು ಒಬ್ಬೊಬ್ರು ಆರ್ಟಿಸ್ಟ್ಗಳ ಹೆಸರು ನಾನು ಹೇಳಕ್ ಆಗೋದಿಲ್ಲ. ಯಾರೋ ಒಬ್ರು ಬಂದು ಹೇಳಿದ್ರು, ಒಂದ್ 2-3 ಜನ ಆರ್ಟಿಸ್ಟ್ ನ ನೀವು ಕರೆದಿಲ್ಲ ಅಂತ. ಆಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟ್ ಕರೆಯಕ್ ಆಗಿಲ್ಲ ಇವತ್ತು. ಯಾಕೆಂದ್ರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೆ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದಿರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಲಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡಿದಿದ್ದೀರಾ, ನಮ್ಮನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನ ಕೊಡಿ. ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ. ದಯವಿಟ್ಟು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.